ವೀಕ್ಷಕರೇ, ಆಹಾರ ಗುಣಮಟ್ಟ ಪ್ರಾಧಿಕಾರದಿಂದ ದಾಳಿ ಮುಂದುವರೆದಿರೋದು. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಟೀಮ್ನಿಂದ ಪರಿಶೀಲನೆ. ಕೆಎಸ್ಸಿಎ ಕ್ಲಬ್, ಸೆಂಚುರಿ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್, ಹಿಂಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆದಿರೋದು. ನಿನ್ನೆ ಇದೇ ಸಂದರ್ಭದಲ್ಲಿ ಈ ದತ್ತೂರಿ ಬೀಜದ ವಿಚಾರವಾಗಿ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಆ ದಾಳಿ ಮುಂದುವರೆದಿದೆ. ಇನ್ನ ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ ಹಾಡಿದ್ದಾರೆ. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಬಳಸ್ತಾರೆ. ಇನ್ನ ಒಳಚರಂಡಿ ಕಟ್ಟಿದೆ. ಲೋಕಲ್ ಬೇಳೆ ಕಾಳು ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಅಡುಗೆಗೆ ಬಳಸುವಂತ ಮೀನಿನ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ನೋಡಿ, ಇಷ್ಟೆಲ್ಲ ಆ ಕೆಎಸ್ಸಿಎ ಕ್ಲಬ್ ಒಳಗಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಅಸಲಿಯತ್ತು ಆಚೆ ಬಂದಿದೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಇನ್ನ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಪರಿಸ್ಥಿತಿ ಅಲ್ಲಿರೋದು. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಅನ್ನ ಬಳಸ್ತಾರೆ. ಕಟ್ಟಿರುವ ಒಳಚರಂಡಿ, ಲೋಕಲ್ ಬೇಳೆಕಾಳು ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ, ಮಾಂಸ, ಅಡುಗೆಗೆ ಬಳಸುವ ಮೀನಿನ ಬಗ್ಗೆಯೂ ಕೂಡ ಇವರಿಗೆ ಮಾಹಿತಿ ಇಲ್ಲ. ಈ ರೀತಿಯ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರೋದೇನಂತಂದ್ರೆ ಈಗಾಗಲೇ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕೆಎಸ್ಸಿಎ ಕ್ಲಬ್, ಸೆಂಚುರಿ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ ಸೇರಿ ಒಟ್ಟು 10 ಕಡೆಗಳಲ್ಲಿ ಪರಿಶೀಲನೆ ನಡೆದಿರೋದು. ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ, ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ಗಳನ್ನ ಬಳಕೆ ಮಾಡ್ತಾರೆ. ಕಟ್ಟಿರುವಂತಹ ಒಳಚರಂಡಿ, ಲೋಕಲ್ ಬೇಳೆಕಾಳನ್ನ ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಅಡುಗೆ ಬಳಸುವಂತ ಮೀನಿನ ಬಗ್ಗೆ ಮಾಹಿತಿನೂ ಇಲ್ಲ. ಈ ರೀತಿಯ ಪರಿಸ್ಥಿತಿ ಅಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ವಿತ್ ವಿಜುವಲ್ಸ್. ಅಲ್ಲಿ ಯಾವ ರೀತಿ ದಾಳಿ ನಡೆದಾಗ ಏನೆಲ್ಲ ಗೊತ್ತಾಗಿದೆ ಅದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಗಮನಿಸ್ತಾ ಇದ್ದೀವಿ, ನಿನ್ನೆ ವಿಷಪೂರಿ ದತ್ತೂರಿ ಬೀಜದ ವಿಚಾರವಾಗಿ ಕಾರ್ಯಾಚರಣೆ ನಡೆದಿದ್ದು, ನೋಟಿಸ್ ಅನ್ನ ಕೊಟ್ಟಿದ್ದು, ರಿಪಬ್ಲಿಕ್ ಕನ್ನಡ ಆ ಬಗ್ಗೆ ನಿರಂತರ ವರದಿಯನ್ನ ಮಾಡಿದ್ದು. ಇವತ್ತು ಕ್ಲಬ್ಗಳ ಮೇಲೆ ದಾಳಿ ಮಾಡಿದಂತ ಟೈಮ್ನಲ್ಲಿ ಆ ಕ್ಲಬ್ಗಳ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಅಸಲಿಯತ್ತು ಗೊತ್ತಾಗ್ತಾ ಇದೆ. ಭಾರಿ ಮಿಂಚಿನ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇರೋದು ಆರೋಗ್ಯ ಇಲಾಖೆ. ಇವತ್ತೇನೆಲ್ಲ ಆಯ್ತು, ಏನ್ ಡೀಟೇಲ್ಸ್ ಕೊಡ್ತೀರಿ? ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ನಗರದ ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ರೇಡ್ ಮಾಡಿ ತಪಾಸಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಸೆಂಚುರಿ ಕ್ಲಬ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ರೇಡ್ ಸಂದರ್ಭದಲ್ಲಿ ಒಂದು ವಿಚಾರ, ಪ್ರಮುಖವಾಗಿ ಇಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರವನ್ನು ಪ್ರತ್ಯೇಕವಾಗಿ ಇಡೋದು ಕೂಡ ಇಲ್ಲಿ ಮೊದಲ ಹಂತವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ನೀರಿನ ವಿಚಾರದಲ್ಲೂ ಕೂಡ ಸರಿಯಾದ ರೀತಿಯ ನೈರ್ಮಲ್ಯ ಇಲ್ಲಿ ಪಾಲನೆ ಆಗದಿರುವುದು ಕೂಡ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಅಡಿಗೆ ಮನೆ ಆಗಿರ್ಬೋದು, ಆಹಾರವನ್ನು ತಯಾರಿಕೆ ಮಾಡುವಂತಹ ಸ್ಥಳ ಆಗಿರ್ಬೋದು, ಅದನ್ನು ಸಂಗ್ರಹ ಮಾಡಿರುವಂತಹ ಸ್ಥಳ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿಯಮದ ಪ್ರಕಾರ ಮಾಂಸಾಹಾರ ಮತ್ತು ಸಸ್ಯಾಹಾರಿ ಪದಾರ್ಥಗಳನ್ನು ಪ್ರತ್ಯೇಕವಾಗಿಡಬೇಕು. ಆ ರೀತಿ ಯಾವುದೇ ರೀತಿ ಪ್ರತ್ಯೇಕಿಸದೆ ಒಟ್ಟಿಗೆ ಇಟ್ಟಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಂತಹ ಹಿನ್ನೆಲೆ ಇದೀಗ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸೆಂಚುರಿ ಕ್ಲಬ್ ನಲ್ಲಿ ಈಗಷ್ಟೇ ರೇಡ್ ಆಗಿನ್ನೇ ಈಗೇನು 5 ನಿಮಿಷ ಆಗಿದಷ್ಟೇ ಇಲ್ಲಿ ಮೊದಲ ಹಂತವಾಗಿ ಅವರು ಇಲ್ಲಿ ಬಳಕೆ ಆಗ್ತಿರುವಂತಹ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾರೆ. ತರಕಾರಿಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ಕ್ಲಬ್ಗಳ ಮೇಲೆ ಯಾಕೆ ಈ ರೀತಿಯ ರೇಡ್ ಅನ್ನೋದನ್ನು ನೋಡಿದಂತಹ ಸಂದರ್ಭದಲ್ಲಿ ಕ್ಲಬ್ಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಒಂದಿಷ್ಟು ದೂರನ್ನು ಕೂಡ ಬಂದಿತ್ತು. ಪ್ರಮುಖವಾಗಿ ಇಲ್ಲಿ ಸಂಗ್ರಹ ಎಲ್ಲೆಲ್ಲಿ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿ ಇಡಲಾಗುತ್ತೋ ಅಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಜಿರಳೆ ಆಗಿರಬಹುದು, ಇಲಿಗಳ ಓಡಾಟ ಇದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದೂರು ಕೂಡ ಬಂದಿತ್ತು. ಇದರ ಅನ್ವಯ ಇವತ್ತು ರೇಡ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ
ಈ ರೀತಿಯ ಜಿರಳೆಗಳ ಓಡಾಟ ಕೂಡ ಕಂಡು ಬಂದಿದೆ. ಈ ಹಿನ್ನೆಲೆ ಅಧಿಕಾರಿಗಳು ಇದೀಗ ನಿಯಮಾನುಸಾರ ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೇವಲ ಆಹಾರವನ್ನು ತಯಾರಿಕೆ ಮಾಡುವಂತಹ ಸ್ಥಳ ಮಾತ್ರ ಅಲ್ಲ, ಅದನ್ನು ತಯಾರಾದ ನಂತರದಲ್ಲಿ ಎಲ್ಲಿ ಶೇಖರಣೆ ತಯಾರು ಮಾಡಿದ ನಂತರದಲ್ಲಿ ಇಡುವಂತಹ ಜಾಗ ಆಗಿರಬಹುದು. ಜೊತೆಗೆ ಅದನ್ನು ಗ್ರಾಹಕರಿಗೆ ಕೊಡುವಂತಹ ಸಮಯದಲ್ಲಿ ಅಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಲಾಗ್ತಾ ಇದೆ. ಜೊತೆಗೆ ಇವರು ಇಲ್ಲಿ ಬಳಕೆ ಮಾಡುವಂತಹ ಆಹಾರ ಪದಾರ್ಥಗಳನ್ನು ಎಲ್ಲಿಂದ ಖರೀದಿ ಮಾಡ್ತಾರೆ, ಗುಣಮಟ್ಟ ಉತ್ತಮವಾಗಿರುವಂತಹ ಜಾಗ ಆಗಿರ್ಬೋದು ಅಥವಾ ಯಾವುದೇ ಈಗ ಪರವಾನಗಿ ಹೊಂದಿರುವಂತಹ ಒಂದಿಷ್ಟು ಜಾಗ ಇದೆ ಅಲ್ಲಿಂದನೇ ಖರೀದಿ ಮಾಡ್ತಾರೆ ಅಥವಾ ಬೇರೆ ಕಡೆ ಗುಣಮಟ್ಟ ಇಲ್ಲದಂತಹ ಕಡೆ ಅದನ್ನು ಖರೀದಿ ಮಾಡ್ತಾರೋ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಸುಧಾರ್ ಮಾಹಿತಿಯಾಗಿ.